ಮೇಲೆ ಇತ್ತು. ಆಲ್ಮೋಸ್ಟ್ ಅವರು ಹೇಳಿದ ಪ್ರಕಾರ ಅವರು ರೆಡಿ ಆದಾಗ ಅಲ್ಲಿ ಓನರ್ ಹೇಳ್ತಾನೆ 20 ಲಕ್ಷ ರೂಪಾಯಿ ಐಟಮ್ ಇದೆ ನಮ್ದು ಅಂತ. ಅಲ್ಲಿ ಪ್ಲಾಸ್ಟಿಕ್ ಬಿಟ್ಟು ಏನು ಬಟ್ಟೆಯಿಂದ ತಯಾರಾಗಿರೋ ಬ್ಯಾಗ್ ಇತ್ತು ಅದನ್ನು ಸೇರಿಸಿ ಎತ್ಕೊಂಡು ಹೋಗಿದ್ದಾರೆ. ಎತ್ಕೊಂಡ್ ಬಂದಿದ್ದಾರೆ. ಇವ್ರು ನೋಡಿದ್ರೆ ನಾನು 4 ಟನ್ನಿಂದ 5 ಟನ್ ಅಲ್ಲಿ ಕೊಟ್ಟಿರೋದಕ್ಕೆ ಪೊಲ್ಯೂಷನ್ ಬೋರ್ಡ್ ಹ್ಯಾಂಡ್ ಓವರ್ ಮಾಡಿದ್ದೀನಿ ಅಂತಿದ್ದಾರೆ. ಉಳಿದಿದ್ದು ಎಲ್ಲಿದೆ ಅಂತ ಇವತ್ತಿಗೂ ಇಲ್ಲ. ಅವ್ರ ಮೇಲೆ ಟೌನ್ ಸ್ಟೇಷನ್ ಅಲ್ಲಾಗಿ ಒಂದು FIR ಇದುವರೆಗೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಇವತ್ತು ರಿಪ್ಲೈನೂ ಕೊಟ್ಟಿಲ್ಲ. ಏನಾಗಿದೆ ಏನೋ ಗೊತ್ತಿಲ್ಲ. ಅವತ್ತು ಅಧ್ಯಕ್ಷರು ಇಲ್ಲ, ಕೌನ್ಸಿಲ್ ಇಲ್ಲದೆ ಇರೋ ಟೈಮಲ್ಲಿ ಲಾಸ್ಟ್ ಟೈಮ್ ಇದ್ದಂಥ ಶಿವಾನಂದ್ ಅವರು ಹೋಗಿ ಇಮಿಡಿಯೇಟ್ ಆಗಿ ರೈಡ್ ಮಾಡಿ ಬರ್ತಾರೆ. ರೈಡ್ ಮಾಡಿರೋದು ಏನಕ್ಕೋಸ್ಕರ ಅಂದ್ರೆ ಇವ್ರ ಎಕ್ಸ್ಪೆಕ್ಟೇಷನ್ ಮಂತ್ಲಿ ಕೊಟ್ಟಿಲ್ಲ ಅಂತ ಹೇಳಿದಕ್ಕೆ ಇವ್ರು ರೈಡ್ ಮಾಡಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡ್ತಾರೆ. ಅವ್ರ ಹತ್ರ ಕಾಲ್ ರೆಕಾರ್ಡ್ಸು ವಿಡಿಯೋಸು ಇವ್ರು ಹೋಗಿರೋದು ಬಂದದ್ದು ಎಲ್ಲ ಇಟ್ಕೊಂಡಿದ್ದಾರೆ. ಅವಾಗ ಕೇಳಿದಾಗ ಏನು ಅಂತ ಆಮೇಲೆ ಸೆಟಲ್ಮೆಂಟ್ ಮಾಡಿಕೊಂಡು ಐಟಮ್ ಅರ್ಧ ಅಲ್ಲಿ ಕಳಿಸಿ ಅರ್ಧ ಅವ್ರಿಗೆ ವಾಪಸ್ ಕೊಟ್ಟಿದ್ದಾರೆ ವಿತೌಟ್ FIR. ಅವ್ರಿಗೆ ವಾಪಸ್ ಕೊಟ್ಟಿದ್ದಾರೆ. ಮೊನ್ನೆ ಹೋದ ಮೀಟಿಂಗ್ ಅಲ್ಲಿ ಪ್ರವೀಣ್ ಗೌಡರು ಫ್ಲೆಕ್ಸಸ್ ಬಗ್ಗೆ ಚಾರ್ಜ್ ಮಾಡಿದ್ರು. ಇವತ್ತು ನಾನು ನೋಡ್ಕೊಂಡು ಬಂದೆ ಎಲ್ಲ ಫ್ಲೆಕ್ಸ್ ಹಂಗೆ ಇದೆಯಲ್ಲ, ಏನ್ ಚಾರ್ಜ್ ಮಾಡಿದ್ರಿ ನೀವು? ಏನಪ್ಪಾ, ನಾನು ಕಬಡ್ಡಿದು ಹೇಳ್ತಾ ಇಲ್ಲ, ನಾಟ್ ಓನ್ಲಿ ಕಬಡ್ಡಿನ ಪರ್ಟಿಕ್ಯುಲರ್ ನಾನು ಯಾವುದು ಹೇಳ್ತಾ ಇಲ್ಲ. ನೀವು ನನ್ನ ಜೊತೆ ಬನ್ನಿ, ನಿಮ್ಮ ಬಾರ್ಡರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಲಿಮಿಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತು ಮಿನಿಮಮ್ 200 ಫ್ಲೆಕ್ಸ್ ಇದೆ. ನೀವೇನು ಹೇಳಿದ್ರಿ, ನೆಕ್ಸ್ಟ್ ಡೇ ಕ್ಲೀನ್ ಮಾಡಿಬಿಡ್ತೀವಿ ಸರ್ ಅಂದ್ರೆ. ಸರ್ ಒಂದ್ಸರಿ ನೀವು ಮಾಡಿ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ಲೀಡರ್, ಯಾವುದೋ ಮರ್ಸಿಗೆ ಒಳಗಾಗದೆ ನೀವು ಒಂದ್ಸಲ ತೆಗಿಸಿ, ಆಮೇಲೆ ನಿಮ್ಮ ರೆವೆನ್ಯೂ ಹೆಂಗೆ ಬರುತ್ತೆ ನೋಡಿ. ಒಂದು ಫ್ಲೆಕ್ಸ್ಗೆ 100 ರೂಪಾಯಿ ಕಟ್ಟಿದ್ರೆ ಎಷ್ಟಾಗುತ್ತೆ ಸರ್? 200 ಫ್ಲೆಕ್ಸ್ಗೆ 20,000 ಆಯ್ತು ಸರ್. ಎಷ್ಟು ಕಟ್ಸಿದ್ದೀರಪ್ಪ? 2500 ನಿಮ್ಗೇನು ಬುಡ್ಡಾಗಲಿಲ್ಲ. ನೀವು ಓಡಾಡೋಕ್ಕೆ ಚಾರ್ಮ್ ಇದೆ, ಕೆಲಸ ಮಾಡಬೇಕು ಇಚ್ಛಾಶಕ್ತಿ ನಿಮಗಿದೆ. ನೀವು ಯಾರಿಗೂ ಮುಲಾಜಿಲ್ಲದೆ ಒಂದು ಮರ್ಸಿಗೆ ಒಳಗಾಗಿದೆ ಒಂದ್ಸಲಿ ನೀವು ಚಾರ್ಜ್ ಮಾಡಿಪ್ಪ. ನಂದಿದ್ರು ಹಾಕಿರಿ ಪೆನಾಲ್ಟಿ, ನಂದಿದ್ರು ತೆಗೀರಿ. ನಿಮ್ಮ ಲೋಕಲ್ ಬರೀ ಬೆಲೆ ಬರಬೇಕು ಅಂತ ಕೇಳಿದ್ರೆ ನೋಡಿಪ್ಪ, ನೀವು ಫ್ಲೆಕ್ಸ್ಗೆ ತೆಗೆದ್ರೆ ನಾಳೆ ಯಾರೋ ಒಬ್ಬ ಲೀಡರ್ ಬಂದು ಫ್ಲೆಕ್ಸ್ ಆಗ್ತಾನೆ, ಯಾರೋ XYZ. ಆವಾಗ ನನ್ನಪ್ಪ ಲೋಕಲ್ ಬಾಡಿಯಲ್ಲಿ ಫ್ಲೆಕ್ಸ್ ತೆಗಿತಾ ಇದ್ದಾರೆ ಅಂತ ಕೇಳಿದ್ರೆ ಯಾರೋ XYZ ಕೌನ್ಸಿಲರ್ ಬರ್ತಾರೆ, ನೋಡಿ ಸರ್ ಹೇಳಿ ಸರ್ ಅಂತ. ಕೌನ್ಸಿಲರ್ ಹೇಳ್ತಿದ್ರಪ್ಪ ಹಿಂಗೆ ರೆಸಲ್ಯೂಷನ್ ಆಗಿದೆ, 100 ರೂಪಾಯಿ ಕಟ್ಟೋದಪ್ಪ ಅಂತ ಹೇಳ್ತಾರೆ. 5,000 ರೂಪಾಯಿ ಫ್ಲೆಕ್ಸ್ ಹಾಕೋದು 100 ರೂಪಾಯಿ ಕಟ್ಟೋದು ದೊಡ್ಡ ಬಾಧೆ ಬರಲ್ಲ. ಆಕ್ಚುಲಿ ಆಸ್ ಪರ್ ಗೆಜೆಟ್, ಸರ್ಕಾರದ ಗೆಜೆಟ್ ಆಗಿದೆ, ನೀವು ಫ್ಲೆಕ್ಸ್ ಹಾಕ್ಬಾರ್ದು. ಕರೆಕ್ಟಾ? ನೀವು ಫ್ಲೆಕ್ಸ್ ಹಾಕ್ಬಾರ್ದು. ಆದ್ರೂ ನೀವು ಅಲೋ ಮಾಡ್ತಾ ಇದ್ದೀರಿ ಅಂದರೆ ಅದು ನೀವು ಇಟ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಓಲ್ಡ್ ಮೀಟಿಂಗಲ್ಲಿ ನೀವೇ ಹೇಳಿದ್ರಿ ನಾಳೆ ಬೆಳಗ್ಗೆ ಯಾವುದು ಇರಲ್ಲ ಸರ್ ಅಂತ ಹೇಳಿ. ಇವತ್ತು ನನ್ನ ಜೊತೆ ಬನ್ನಿ ಸರ್, ಎಷ್ಟು ಬೇಗ ತೋರಿಸ್ತೀನಿ. ಸರ್ ಆಯ್ತು, ದಯಮಾಡಿ ಚಾರ್ಜಸ್ ಸೈನ್ ಮಾಡಿ ಸರ್. ಚಾರ್ಜಸ್ ಸೈನ್ ಮಾಡಿದ್ರೆ ಯಾವುದು ಗೋಡೆ ಬರೋಕ್ಕೆ ನೀವು ಚಾರ್ಜ್ ಸೈನ್ ಮಾಡ್ಬೋದು. ಈ ಪ್ಲೇ ಈ ಪೇಂಟಿಂಗ್ ಮಾಡಿದಾರಲ್ಲ, ಯಾರು ಏನೋ ಯಾರು ಸ್ವಲ್ಪ ಕಾಲೇಜ್ ಹೆಸರುಗಳು ಹಾಕಿದ್ದಾರೆ, ಯಾರು ಸಂಘ ಸಂಸ್ಥೆ ಹೆಸರು ಹಾಕಿದ್ದಾರೆ, ಪಾರ್ಟಿ ಹೆಸರುಗಳು ಹಾಕಿದ್ದಾರೆ, ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ನೀವು ಕ್ಲೈಮ್ ಮಾಡಬೇಕು. ಮುನ್ಸಿಪಲ್ ಆಕ್ಟ್ 333 ಪ್ರಕಾರ ಜಾಹೀರಾತು ಅವಕಾಶ ಇದೆ. ಈಗ ಕಳೆದ ಒಂದು ಸಭೆಯಲ್ಲಿ ತಾವು ಎಲ್ಲರೂ ಸದಸ್ಯರು ಸಲಹೆ ಕೊಟ್ಟಿದ್ದೀವಿ. ಮೀಟಿಂಗ್ ಆಗಿದೆ, ಮಾರನೇ ದಿನನೇ ಮ್ಯಾಕ್ಸಿಮಮ್ ಫ್ಲೆಕ್ಸ್ ತೆಗೆಸಿದ್ದೀವಿ. ಇನ್ನು ಅಳದುಳಿದಿರೋದಲ್ಲಿಂದ ನಾಳೆ ಅದನ್ನ ಎಲ್ಲ ರಿಮೂವ್ ಮಾಡ್ತೀವಿ. ಸರ್ ಭಯ ಏನಿಲ್ಲ, ಕೆಲಸದ ಒತ್ತಡ ಮುಖ್ಯಮಂತ್ರಿಗಳದು ಮತ್ತೆ ಅವ್ರು ಎಷ್ಟು ದುಡ್ಡು ವಾರ್ತಾ ಪ್ರಚಾರ ಇಲಾಖೆಯಿಂದ ಅವ್ರು ಕಟ್ಟಿದ್ದಾರೆ ಗೊತ್ತಾ ಸರ್? 1 ಲಕ್ಷ 1.5 ಲಕ್ಷ ಬಿಲ್ ಮಾಡ್ಕೊತಾವ್ರೆ ಸರ್ ಅವರು. ಸರ್ಕಾರ ಕಟ್ತಾವ್ರೆ, ಸರ್ಕಾರ ತಿಂಗಳಿಗೆ ವರ್ಷಕ್ಕೆಲ್ಲ ತಿಂಗಳಿಗೆ ನಮ್ಗೆ 1 ರೂಪಾಯಿ ಕಟ್ತಾರ. ದಟ್ಸ್ ಎ ಪ್ರೈವೇಟ್ ಏಜೆನ್ಸಿ ಗಾಟ್ ಫ್ರಮ್ ಮತ್ತೆ ಆರೋಗ್ಯ ಇಲಾಖೆ ಈ ಬಾಕಿಗಳು ಬಂದಿದೆಯಲ್ಲ, ಯಾವುದು ಈ ಬಾಕಿಗಳೆಲ್ಲ ಬಂದಿದೆಯಲ್ಲಪ್ಪ, ಇದೆಲ್ಲ ಪಬ್ಲಿಸಿಟಿ ಹಾಕಿದಾರಲ್ಲ, ಈ ಸರ್ಕಾರದಿಂದ ಹಾಕಿರೋದಲ್ಲ ಪಬ್ಲಿಸಿಟಿ. ಅದು ಸರ್ಕಾರ ಟೆಂಡರ್ ಕರೆದು ಯಾರು ನನ್ನಂತ ಒಂದು ಏಜೆನ್ಸಿ ತಗೊಂಡು ನಾನು ಹಾಕಿರೋದು. ನನ್ನ ಹತ್ರ ನೀವು ವಸೂಲಿ ಮಾಡಬೇಕು. ಇತೋಗಿ ಪರ್ಮಿಷನ್ ಆಗಂಗೆ ಇಲ್ಲ, ನೆಪ ಅಷ್ಟೇ ಗೌರ್ಮೆಂಟ್ ಅಂತ. ಗೌರ್ಮೆಂಟ್ ಕೂಡ ಪ್ರೈವೇಟ್ ಅವ್ರು ಕೊಟ್ಬಿಟ್ಟಿದೆ. ಒಂದು ಹೋಲ್ಡಿಂಗ್ ಇಷ್ಟು ಅಂತ ಕೇಳಿ ಪರ್ ಸ್ಕ್ವೇರ್ ಫೀಟ್ ಲೆಕ್ಕ ಗೌರ್ಮೆಂಟ್ ಹತ್ರ ಪ್ರೈವೇಟ್ ಏಜೆನ್ಸಿಯವ್ರು ನಾನು ಕ್ಲೈಮ್ ಮಾಡ್ತಾ ಇರೋದು. ದಯಮಾಡಿ ನೀವು ಅವ್ರನ್ನ ಸ್ಟ್ರಿಕ್ಟ್ ಆಗಿ ಎಲ್ಲ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಆಫೀಸ್ ಮೇಲೆ ಇರುವಂಥದ್ದು ಕೂಡ ತಹಸೀಲ್ದಾರ್ ಆಫೀಸ್ ಹತ್ರ ಇವತ್ತು
ಒಳಗಡೆ ಇನ್ಸೈಡಲ್ಲಿ ಹಾಕೊಂಡಿದ್ದಾರೆ, ಅವ್ರಿಗೂ ನೀವು ಟ್ಯಾಕ್ಸ್ ಕ್ಲೈಮ್ ಮಾಡ್ಬೋದು ಸರ್. ಎಲ್ಲಾನು ಅವ್ರಿಗೂ ಟ್ಯಾಕ್ಸ್ ಕ್ಲೈಮ್ ಮಾಡ್ಬೋದು. ನೆಕ್ಸ್ಟ್ ಸಭೆಗೆ ಬರೋಷ್ಟೊಳಗೆ ಅದರದೊಂದು ಸ್ವರೂಪ ಏನಿದೆ ನಾವು ಟೋಟಲ್ ಕೋಲಾರ ಕ್ಲೀನ್ ಮಾಡಿ ಸರ್, ನಿಮ್ಗೆ ರೆವಿನ್ಯೂ ಜನರೇಟ್ ಆಗಿಲ್ಲ. ಸರ್ಕಾರದ ಯೋಜನೆಗಳನ್ನ ಸರ್ಕಾರ ಅಲ್ಲ ಮಾಡ್ತಾ ಇರೋದು. ಸರ್ಕಾರ ನನ್ನಂತವರು ಸರ್ಕಾರದಿಂದ ಟೆಂಡರ್ ತಗೊಂಡಿದ್ದೀನಿ, ನಿಮ್ಗೆ ಪಬ್ಲಿಸಿಟಿ ಇಷ್ಟು ಕೊಡ್ತೀನಿ ನಾನು ಅಂತ. ಮಾರ್ಕೆಟಿಂಗ್ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಮಾರ್ಕೆಟಿಂಗ್ ಜವಾಬ್ದಾರಿ ಒಂದು ಊರಿಗೆ ಇಷ್ಟು ಅಂತ ನಾನು ಟೆಂಡರ್ ತಗೊಂಡಿದ್ದೀನಿ. ಒಂದು ಬೋರ್ಡ್ಗೆ ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ನಾನು ಸರ್ಕಾರಕ್ಕೆ ಚಾರ್ಜ್ ಮಾಡ್ತಾ ಇದ್ದೀನಿ. ಸರ್ಕಾರ ಬೋರ್ಡ್ ಆಗ್ತಾ ಇಲ್ಲ. ಸರ್ಕಾರದ ಏಜೆನ್ಸಿ ತಗೊಂಡ್ರು ನಾನು ಟೆಂಡರ್ ಎತ್ಕೊಂಡ್ರು. ಅವನು ಟೆಂಡರ್ ಎತ್ಕೋಬೇಕಾದ್ರೆ ಅವನಿಗೆ ಒಂದು ಸ್ಲಾಟ್ ಇರುತ್ತೆ. GST ಎಷ್ಟು ಕಟ್ಟಬೇಕು, ಲೋಕಲ್ ಬಾಡಿ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು, ಎಲ್ಲ ಅವನಿಗೆ ಸ್ಲಾಟ್ ಇರುತ್ತೆ. ಅವನಿಗೆ ಪಬ್ಲಿಸಿಟಿ ಟ್ಯಾಕ್ಸ್ ಎಷ್ಟು ಎಲ್ಲ ಅವ್ನು ಸ್ಲಾಟಲ್ಲಿ ಅವನು ಟೆಂಡರ್ ಕ್ಲೈಮ್ ಮಾಡೋದು. ಆ ಟೆಂಡರ್ ಪಬ್ಲಿಸಿಟಿ ಟ್ಯಾಕ್ಸ್ ಕಟ್ತೀನಿ ಅಂತ ಸರ್ಕಾರಕ್ಕೆ ತೋರಿಸ್ತಾ ಇದ್ದಾನೆ ಅವನು. ಪಬ್ಲಿಸಿಟಿ ಟ್ಯಾಕ್ಸ್ ಅದು ಯಾರು ಕಟ್ತಾನೆ? ನಿಮ್ಮ ಲೋಕಲ್ ಬಾಡಿ ಕಟ್ತಾನೆ. ಲೋಕಲ್ ಬಾಡಿ ಇವತ್ತು ಪ್ರವೀಣ್ ಗೌಡ್ರು ಹೇಳಿದಂಗೆ 4 ಹೋಲ್ಡಿಂಗ್ ನಿಮ್ಮಲ್ಲಿ ರೆಕಾರ್ಡ್ ಇದೆ ಅಂತ ಹೇಳ್ತೀರಾ. 4 ಹೋಲ್ಡಿಂಗ್ ಮಾತ್ರ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ನೀವು ಹೋದ್ಸಲ ಮೀಟಿಂಗ್ ರಿಪ್ಲೈ ಹೇಳಿದ್ರೆ ಯಾರೋ ನೀವು 4 ಇದೆ ಅಂತ ಹೇಳಿದ್ರಿ ನೀವು. ಇವತ್ತು ಆಲ್ಮೋಸ್ಟ್ ಬಹಳಷ್ಟು ಇದೆ, 100 ಮೇಲಿದೆ. ನಿಮ್ಮ ಕೆಲಸ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರದ್ದು, ರೆವಿನ್ಯೂ ಅವ್ರದ್ದು. ಈ ಎರಡನೇ ಟಾರ್ಗೆಟ್ ಮಾಡಿದ್ರೆ ನೀವು ಮಂತ್ಲಿ ಮಿನಿಮಮ್ 10 lakhs ನೀವು ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಅರ್ನ್ ಮಾಡ್ಬೋದು. 10 ಲಕ್ಷ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಯಾಲ್ರಿ ಸಮಸ್ಯೆ ಇರಲ್ಲ. ಬೇರೆ ಯಾವ ಕಾಂಟ್ರಾಕ್ಟ್ ಯಾವ ಇಮಿಡಿಯೇಟ್ ಕೆಲಸ ಹೇಳ್ತಾರೆ, ಅಧ್ಯಕ್ಷ ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ. ಯಾವುದೋ ಪೈಪ್ಲೈನ್ 100 ಮೀಟರ್ ಪೈಪ್ಲೈನ್ ಹಾಕಬೇಕು, ದುಡ್ಡಿರಲ್ಲ. ಕಾಂಟ್ರಾಕ್ಟ್ ಹೇಳಿದ್ರೆ ಅವ್ನ ತಲೆಗಿಟ್ಕೊಂಡು ಹೋಗ್ಬಿಡ್ತಾನೆ. ರೆಡಿ ಗ್ರಾಂಟ್ ಅಂದರೆ ಎಲ್ಲ ಓಡ್ ಬರ್ತಾರೆ. ಮುನ್ಸಿಪಲ್ ಗ್ರಾಂಟ್ ಅಂದ ತಕ್ಷಣ ಓಡೋಗ್ತಾರೆ. ಆವಾಗ ಇವತ್ತು ದುಡ್ಡಿದ್ರೆ ಅವ್ರಿಗೆ ನಿಮ್ಮ ಅಧ್ಯಕ್ಷ ಹೋಗ್ತಾ ಇದ್ದಾರೆ ಅಂದರೆ ಮೊದಲು ಕಾಂಟ್ರಾಕ್ಟ್ ಕಾಯ್ತಾ ಇರ್ತಾರೆ, ನಮ್ಗೆ ಏನು ಕೆಲಸ ಹೇಳ್ತಾರೆ ಅನ್ನೋ ಅಂತ. ದಯಮಾಡಿ ರೆವಿನ್ಯೂ ಜನರೇಟ್ ಆಗುವಂಥ ಇಶ್ಯೂಸಲ್ಲಿ ನೀವು ಕಾಂಪ್ರಮೈಸ್ ಆಗಬೇಡಿ ಸರ್. ದಯವಿಟ್ಟು ನೀವೆಲ್ಲ ಕೂಡ ಯಾವ ಹೋಲ್ಡಿಂಗ್ ಇದೆ, ನಿಮ್ಮ ಬಿಲ್ ಕಲೆಕ್ಟರ್ಸ್ ಇದಾರಲ್ಲ ವಾರ್ಡ್ ವೈಸು, ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡಿ, ನೋಟಿಸ್ ಹಾಕ್ಬಿಡಿ ಅವ್ರಿಗೆ. ನಮೋ ಎಲ್ಲೆಲ್ಲಿದೆಯಲ್ಲ ರಿಪೋರ್ಟ್ ಇಟ್ಕೊಂಡು ಬನ್ನಿಯಪ್ಪ ಅಂತ. ದೇವರಾಜ ಅರಸ್ ಮೆಡಿಕಲ್ ಕಾಲೇಜಿಂದ ಹಿಡಿದು ಕೊಂಡರಾಜನಹಳ್ಳಿ ಬೈಪಾಸ್ ನಿಮ್ಮ ಇದುವರೆಗೂ ಲಿಮಿಟ್ವರೆಗೂ ಕೂಡ ಒಂದು ನೋಟಿಸಸ್ನ ಇಶ್ಯೂ ಮಾಡಿ ಎಷ್ಟಿದೆ ಅಂತ ಹೋಲ್ಡಿಂಗ್ಸ್ ಲೆಕ್ಕ ಹಾಕಿ ಸರ್. ನೀವು ಹೋಲ್ಡಿಂಗ್ಸ್ ಲೆಕ್ಕ ಹಾಕಿ ನಿಮ್ಮನ್ನ ದಿಸ್ ಇಸ್ ಎ ಲೋಕಲ್ ಗೌರ್ಮೆಂಟ್, ನೋ ಬಾಡಿ ಕಾಂಟ್ ಇಂಟರ್ಫಿಯರ್, ಈವನ್ DC ಆಲ್ಸೋ. ನಿಮ್ಮ ಡಿಸಿಷನ್ನ ಓವರ್ ರೂಲ್ ಮಾಡಕ್ಕೆ ಬರೋದಿಲ್ಲ ಇಂಥ ವಿಚಾರದಲ್ಲಿ. ರೆವಿನ್ಯೂ ಜನರೇಟ್ ಆಗುವಂಥ ವಿಚಾರದಲ್ಲಿ ಯಾವ DC ಆಗಲಿ ಯಾವ ಅಧಿಕಾರಿ ಆಗಲಿ ತಲೆ ಹಾಕಕ್ಕಾಗಲ್ಲ. ಪ್ರೆಸಿಡೆಂಟ್ ಇಸ್ ದಿ ಸುಪ್ರೀಂ ಹಿಯರ್. ನಿಮ್ಗೆ ಏನಾದರೂ ಅವಾಯ್ಡ್ ಮಾಡಬೇಕಂದ್ರೆ ಪ್ರೆಸಿಡೆಂಟೇ ಮಾಡಬೇಕು, ಬೇರೆ ಯಾರಿಗೂ ಅಧಿಕಾರ ಇರಲ್ಲ. ರೆವಿನ್ಯೂ ಜನರೇಟ್ ಆಗುವಂಥ ವಿಚಾರಗಳಲ್ಲಿ ಯಾರು ತಲೆ ಹಾಕಕ್ಕಾಗಲ್ಲ. ದಯಮಾಡಿ ನೋಟಿಸ್ ಕೊಡಿ, ನೀವು ಎಲ್ಲ ಹೋಲ್ಡಿಂಗ್ಸ್ ತೆಗೆಸಾಕಿ. ಆಮೇಲೆ ನಿಮ್ಮ ಹತ್ರ ಎನ್ವೈಸ್ ತಗೊಳ್ಳಿ. ಅವರು ನಿಮ್ಗೆ ಎನ್ವೈಸ್ ತಗೋಬೇಕು ನಿಮ್ಮ ಹತ್ರ, ಆಮೇಲೆ ನಾವು ಡಿಸ್ಪ್ಲೇ ಮಾಡಬೇಕು. ಏನಕ್ಕೆ 10 ಲಕ್ಷ ಬರೋದಿಲ್ಲ ನೋಡೋಣ ತಿಂಗಳಿಗೆ. ಚರ್ಚೆ ಮಾಡಿ